ಅವರೆಲ್ಲ ವಿಶೇಷ ಚೇತನರು. ದೈಹಿಕವಾಗಿ ಹಲವು ಸವಾಲುಗಳನ್ನು ಎದುರಿಸ್ತಾ ಇದ್ರು. ಅವರ ಕಲೆಗೆ ಮಾತ್ರ ಸಾಟಿನೇ ಇರಲಿಲ್ಲ. ವಿಶೇಷ ಚೇತನರು ರಚಿಸಿದ ಕಲಾಕೃತಿಗಳಿಗೆ ಒಂದು ಸಲಾಂ ಹೇಳಲೇಬೇಕು. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ವಿಶೇಷ ಚೇತನರ ಬೆಲೆ ಕಟ್ಟಲಾಗದ ಕಲಾಕೃತಿಗಳಿಗೆ ಸಲಾಂ. ಆರ್ಟ್ ಫ್ರಮ್ ದಿ ಹಾರ್ಟ್ ಪೇಂಟಿಂಗ್ ಮೋಡಿಗೆ ಫಿದಾ. ಹೀಗೆ ಸುಂದರವಾಗಿ ಕಾಣ್ತಾ ಇರೋ ವರ್ಣರಂಜಿತ ಕಲಾಕೃತಿಗಳನ್ನ ನೋಡ್ತಿದ್ರೆ ಎಷ್ಟು ಅದ್ಭುತವಾಗಿ ರಚಿಸಿದ್ದಾರೆ ಅಂತ ಅನ್ಸುತ್ತೆ. ಈ ವರ್ಣರಂಜಿತ ಕಲಾಕೃತಿಗಳನ್ನ ರಚನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಆಶ್ಚರ್ಯಗೊಳ್ತೀರಾ. ಎಸ್, ವಿಶೇಷ ಚೇತನ ಕಲಾವಿದರಿಂದ ರಚನೆಯಾದ ಈ ಕಲಾಕೃತಿಗಳ ಪ್ರದರ್ಶನವನ್ನ ಇವತ್ತು ಚಿತ್ರಕಲಾ ಪರಿಷತ್ನಲ್ಲಿ ಏರ್ಪಡಿಸಲಾಗಿತ್ತು. ಹೆಚ್ಆರ್ ವೃತ್ತಿಪರರು, ಹವ್ಯಾಸಿ ಕಲಾವಿದರು ಮತ್ತು ಶ್ರಾವಣಿ ರಾಮಚಂದ್ರನ್ ಅವರು ಕಲಾಕೃತಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಚಲನಚಿತ್ರ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪ ಬೆಳಗೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇಶದಾದ್ಯಂತ 40ಕ್ಕೂ ಹೆಚ್ಚು ವಿಶೇಷ ಚೇತನರು ರಚಿಸಿದ ಕಲಾಕೃತಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಲಾಕೃತಿಗಳ ಪ್ರದರ್ಶನದಲ್ಲಿ ದೇಶದ ಹಲವು ಕಡೆಗಳಿಂದ ವಿಶೇಷ ಚೇತನ ಕಲಾವಿದರು ಆಗಮಿಸಿದ್ರು. ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪುತ್ರಿ ಧೃತಿ ಜೊತೆ ಕಲಾಕೃತಿಗಳನ್ನು ವೀಕ್ಷಿಸಿದ್ರು ಹಾಗೂ ವಿಶೇಷ ಚೇತನರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಸೂಪರ್ಬ್ ಇನಿಷಿಯೇಟಿವ್ ಆ್ಯಂಡ್ ಇದು ಇನ್ಸ್ಪೈರ್ ಆಗುತ್ತೆ ಬೇರೆಯವರಿಗೆ. ಶ್ರಾವಣಿ ಮಾಡಿರೋದು ಆ್ಯಂಡ್ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಈ ಥರ ಎಕ್ಸಿಬಿಷನ್ ಪೇಂಟ್ ಮಾಡಿ ಅವರ ಕಲೆನ ಹಿಂಗೆ ಎಕ್ಸಿಬಿಟ್ ಮಾಡೋಕ್ಕೆ. ಬೇಸಿಕ್ಲಿ ಆರ್ಟ್ ಹ್ಯಾಸ್ ನೋ ಬೌಂಡ್ರೀಸ್, ನೋ ರಿಲಿಜಿಯನ್ ಆ್ಯಂಡ್ ಐ ಥಿಂಕ್ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಟ್ಯಾಲೆಂಟ್ನ ತೋರಿಸ್ಬೋದು. ನಾವು ಅನ್ಕೊಂಡು ಬಿಕಾಸ್ ದೇ ಡಿಸೇಬಲ್ಡ್ ಅಲ್ಲ, ಐ ಥಿಂಕ್ ಇಟ್ಸ್ ಖುಷಿನೂ ಆಯಿತು ಈ ಥರ. ಕಲಾಕೃತಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಶ್ರಾವಣಿ ರಾಮಚಂದ್ರನ್ ಆಯೋಜಿಸಿದ್ರು. ಇದು 4ನೇ ವರ್ಷದ ಆವೃತ್ತಿ. ದೇಶದ ಹಲವು ಕಡೆಯಿಂದ ಸುಮಾರು 50ಕ್ಕೂ ಹೆಚ್ಚು ಮಂದಿ ಆಗಮಿಸಿದ್ದಾರೆ. ಇದು ಅವರಲ್ಲಿ ಹೊಸ ಉತ್ಸಾಹ, ಹುಮ್ಮಸ್ಸು ಮೂಡಿಸಲಿದೆ ಅಂದ್ರು. ತುಂಬಾನೇ ಖುಷಿ ಆಗ್ತಿದೆ ಸರ್. ನಾವು ಶುರು ಮಾಡಿದಾಗ 12 ಜನ ಆರ್ಟಿಸ್ಟ್ ಇದ್ದಿದ್ದು, ಇವಾಗ 50ಕ್ಕಿಂತ ಜಾಸ್ತಿ ಆರ್ಟಿಸ್ಟ್ ಇದ್ದಾರೆ. ಸೊ ವರ್ಷ ಬರ್ತಾರೆ, ಮಿಸ್ ಮಾಡಿದೆ. ಈ ಸರ್ತಿ ಬೇರೆ ಡಿಫ್ರೆಂಟ್ ಥೀಮ್ಸ್ ಇದೆ, ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಸರ್. ಈ ಸರ್ತಿ ಸ್ವಲ್ಪ ಜನ ಹೊಸ ಆರ್ಟಿಸ್ಟೂ ಬಂದಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಇನ್ನೂ ಈ ಥರ ಅವ್ರಿಗೆ ಆದಷ್ಟು ಪ್ರೋತ್ಸಾಹನೆ ಕೊಟ್ಟರೆ ಇದನ್ನು, ಈ ಪ್ಲ್ಯಾಟ್ಫಾರ್ಮ್ನ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಕಾನ್ಷಿಯಸ್ ಆಗಿ ಅವ್ರಿಗೂ ಕಾನ್ಫಿಡೆನ್ಸ್ ಬರಲಿ, ಸ್ವಲ್ಪ ಇದರಿಂದ ಫೈನಾನ್ಷಿಯಲ್ ಗೇನ್ಸು ಬರಲಿ ಅಂತ ನಾನು ಶುರು ಮಾಡಿದ್ದು. ಥ್ಯಾಂಕ್ಫುಲಿ ಆಬ್ಜೆಕ್ಟಿವ್ ಮೀಟ್ ಆಗಿದೆ. ಸೊ ಅದಕ್ಕೂ ತುಂಬ ಖುಷಿ ಆಗ್ತಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ DEPWD ಇಲಾಖೆ ಆಯುಕ್ತ ಎಸ್ ಗೋವಿಂದರಾಜು ಭಾಗವಹಿಸಿದ್ರು. ಇವತ್ತು ಮತ್ತು ನಾಳೆ ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶನ ಮೇಳ ನಡೆಯಲಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಆಯೋಜಕರು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.